ಇಷ್ಟೊಂದ್ಸರಿ ಬಂದಿದ್ದು ಗೊತ್ತಾಗ್ಲಿಲ್ಲ, ಈಗ ಒಂದ್ಸತಿ ಬಂದಿದೀವಿ. ಏನ್ ಅನ್ನಿಸ್ತಾ ಇದೆ ಮೇಡಮ್ ಇಲ್ಲಿ ಬಂದು? ತುಂಬಾ ಸಂತೋಷ ಆಗ್ತಾ ಇದೆ, ದೇವ್ರ ನೋಡಿ ಖುಷಿ ಆಯ್ತು. ಒಂದ್ಸತಿ ಬಂದಿದ್ದಕ್ಕೆ ಓಕೆ ಅದಕ್ಕೆ ತುಂಬಾ ನಂಬಿಕೆ ಬಂತು. ಮೇಡಮ್ ಹೇಳಕ್ಕಾದ್ರೆ ಏನಾಗಿದೆ ಅಂತ ಹೇಳ್ಬೋದಾ? ಏನಾಗಿದೆ ಮೇಡಮ್? ಹುಷಾರಿರ್ಲಿಲ್ಲ ಅವಾಗ ಮೇಡಮ್ ಜೋರಾಗಿ ಹೇಳಿ. ನಮ್ಮ ಮಕ್ಳಿಗೆ ಹುಷಾರಿರ್ಲಿಲ್ಲ, ಅವಾಗ ಬಂದು ಹೋದ್ಮೇಲೆ ಸ್ವಲ್ಪ ಹುಷಾರಾಯ್ತು. ನಿಮ್ದು ಏನಾಗಿದೆ ಮೇಡಮ್? ನಂದು 1 ಲಕ್ಷ ಗಂಟ ಸಾಲ ಇತ್ತು, ಮೇಡಮ್ ಇವಾಗ ಕ್ಲಿಯರ್ ಆಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಂದ ಮೇಲೆ ಆಗಿದೆ. ಏನು ಒಂದು ಪೂಜೆ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಬರೀ ಕೈ ಮುಕ್ಕೊಂಡು ಹೋಗಿರೋದು ಅಷ್ಟೇನೆ. 1 ಲಕ್ಷ ಸಾಲ ತೀರೋಯ್ತು. ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಹೊಸದಾಗಿ ಬರೋರ್ಗೆ ಬರ್ಲಿ, ಇನ್ನು ಹೆಚ್ಚಿನ ಜನ ಬರ್ಲಿ, ಇನ್ನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೆ ಇಷ್ಟಪಡ್ತೀವಿ. ಥ್ಯಾಂಕ್ಸ್. ನಮಸ್ಕಾರ ಬರುತ್ತಾರೆ. ಕೆಲಸ ಎಲ್ಲಿಂದ ಬಂದಿರೋದು? ರೋಡ್ಗೆ ಕೊಪ್ಪಳ ಸರ್, ಮೈಸೂರು ಡಿಸ್ಟ್ರಿಕ್ಟ್. ದೇವಸ್ಥಾನದ ಬಗ್ಗೆ ನಿಮ್ಗೆ ಹೇಗ್ ಮಾಹಿತಿ ಇತ್ತು? ಎಷ್ಟು ಸಲ ಬರ್ತಾ ಇದ್ದೀರಾ? ಇದೇ ಫಸ್ಟ್ ಸರ್ ಬಂದಿರೋದು. ಹೆಂಗ್ ಗೊತ್ತಾಯ್ತು ನಿಮ್ಗೆ ಗುಳಿಗೆ ದೇವಸ್ಥಾನ? ಗೂಳಿಗೆ ಅಂದ್ರೆ ಮಂಗಳೂರು ಕಡೆ ಒಂದ್ ಸತಿ ಹೋಗಿದೆ. ಮಂಗಳೂರಿಗೆ ಹೋಗಿದಾಗ ಹಿಂಗೆ ಇಲ್ಲಿ ಮೈಸೂರು ಒಂದು ಹೊಸ ಓಪನ್ ಆಗೈತೆ ಅಂತ ಹೇಳಿದ್ರು, ನೋಡುವ ಅಂತ ಹೇಳಿ ಇದೇ ಫಸ್ಟ್ ಟೈಮ್ ಬಂದಿದ್ದೀವಿ ಸರ್. ನೋಡೋಣ ಯಾವ ತರ ಏನು ದೇವ್ರ ಮಹಿಮೆ ಅಂತೇಳಿ ನೋಡೋಣ. ದರ್ಶನ ಆಯ್ತಾ ಸರ್ ಈಗ? ಹೇಗೆ ಅನಿಸ್ತಾ ಇದೆ ನೀವು ದರ್ಶನ ಆದ್ಮೇಲೆ ನಿಮ್ಮ ಒಂದು ಫೀಲಿಂಗ್ ಹೇಗಿದೆ? ಪರವಾಗಿಲ್ಲ ಸರ್, ಏನೋ ಮನ್ಸಲ್ಲಿ ಒಂಥರ ಒಳ್ಳೆ ಬೋನ. ನೋಡಿ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಬಂದು ಈಗ ಕೇಳಿದೀವಿ, ಅವ್ನು ಗಾಡಿ ಮಾಡ್ಬೇಕು ಅಂತ ಅನ್ಕೊಂಡಿದೆ. ಅದ್ರ ನೆಕ್ಸ್ಟ್ ಟೈಮ್ ಬಂದು ಹಿಂಗೆ ಹರ್ಸ್ಕೊಂಡು ಹೋಗಿ ಅಂತ ಹೇಳಿದಾರೆ. ಇದೇ ವಿಶೇಷ ದೇವ್ರಿಗೆ ಏನಪ್ಪಾ ಅಂತಂದ್ರೆ ಚಕ್ಲಿ ಮತ್ತೆ ಎಣ್ಣೆ ಮತ್ತೆ ಉಪ್ಪಿನಕಾಯಿ, ಅದೇ ವಿಶೇಷ ಅಂತ ಹೇಳೋದು. ಅಲ್ಲಿ ನಮ್ಗೆ 2ನೇ ಸಲ ಬಂದಿದ್ದೀವಿ, ನಮ್ಗೆ ಒಳ್ಳೇದಾಗಿದೆ. ತಡೆ ಎಲ್ಲ ಒರ್ಸ್ಕೊಂಡು ಹೋಗಿದೀವಿ, ಅಂಗಡಿ ಹಾಕಿದೀವಿ, ಏನ್ ಬೇಡ್ಕೊಂಡು ಹೋಗಿದೀವಿ ಆಗಿದೆ. ದೇವಸ್ಥಾನ ಬಗ್ಗೆ ಹೆಂಗ್ ಗೊತ್ತಾಯ್ತು ಮೇಡಮ್? ನಮ್ಗೆ ಕೊರಗಜೆ ಯಂತ್ರ ಬಂದು ಅಲ್ಲಿ, ಆಮೇಲೆ ಇಲ್ಲಿಗೆ ಬಂದಿದೀವಿ. ಇಲ್ಲಿಂದ ನಮ್ಗೆ ಯಾರೋ ಇನ್ಫ್ಲೂನ್ಸ್ ಕೊಟ್ರು ಒಳ್ಳೇದಾಗುತ್ತೆ ಇಲ್ಲಿ ಹೋಗಿ ಅಂತ. ಇಲ್ಲಿಂದ ಬಂದ್ಮೇಲೆ ಒಳ್ಳೇದಾಗಿದೆ. ಇಲ್ಲಿ ಬಂದೋದ್ಮೇಲೆ ಮೊದಲು ಇದಕ್ಕೆ ಏನ್ ವ್ಯತ್ಯಾಸ ಇದೆ? ನಮ್ಗೆ ಒಳ್ಳೇದಾಗಿದೆ ಸರ್. ನಮ್ಮ ಅಂಗಡಿ ಇಟ್ಟಿದೀವಿ, ಇವಾಗ ಅಂಗಡಿ ಇರ್ಲಿಲ್ಲ. ನಾವು ಬೇಡ್ಕೊಂಡು ಹೋಗಿ ತಡೆ ಎಲ್ಲ ಒರ್ಸ್ಕೊಂಡು ಹೋದ್ಮೇಲೆ ತುಂಬಾ ನಮ್ಗೆ ಒಳ್ಳೇದಾಗ್ತಾ ಇದೆ, ಆಗಿದೆ. ತಿರ್ಗಾ ಬಂದಿದೀವಿ 2ನೇ ಸಲ. ಫಸ್ಟ್ ಒಂದ್ಸಲಿ ಬಂದು ಒಳ್ಳೇದಾಗ್ತು, ಇವಾಗ 2ನೇ ಸಲ ಬಂದಿದೀವಿ, ಆಗಿದೆ. ಇಲ್ಲಿ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಭಕ್ತಾರ್ದೆಲ್ಲ ಬರ್ಬೇಕು, ಒಳ್ಳೇದಾಗುತ್ತೆ. ಅವ್ರ ಮನ್ಸಲ್ಲಿ ಏನ್ ಬೇಡ್ಕೊಂತ ದೇವ್ರು ವರ ಕೊಡ್ತಾರೆ. ಯಾವ ಊರಿಂದ ಬಂದಿದ್ದೀರಾ ಸರ್? ಯಾವ ಊರಿಂದ? ನಾವು ಬೆಂಗಳೂರಿಂದ, ಮಡಿವಾಳದಿಂದ ಬಂದಿದ್ದೀವಿ. ಬೆಂಗಳೂರು ಮಡಿವಾಳದಿಂದ ಬಂದಿದ್ದೀರಾ? ಮಡಿವಾಳದಿಂದ ಬಂದಿದ್ದೀವಿ. ಒಳ್ಳೇದಾಗುತ್ತೆ, ಎಲ್ಲ ಬರ್ಬೇಕು, ಭಕ್ತರೆಲ್ಲ ನಂಬಿ ಬರ್ಬೇಕು. ನಂಬಿ ಬಂದ್ರೆ ಕೈ ಬಿಡಲ್ಲ ದೇವ್ರು. ಒಳ್ಳೇದಾಗುತ್ತೆ. ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಟೆಂಪಲ್ಗೆ. ಫ್ರೆಂಡ್ಸ್ ಜೊತೆ ಬರೋಣ ಅಂತ ಬಂದಿದೀವಿ. ಸೊ ಅನ್ಕೊಂಡಿದ್ದಾದ್ರೆ ಮತ್ತೆ ಬರೋಣ ಅನ್ಕೊಂಡಿದೀವಿ. ಸೊ ಇವನ್ ಎಲ್ರು ಕೂಡ ಬನ್ನಿ. ಮೇಡಮ್ ಏನ್ ಅನಿಸ್ತಾ ಇದೆ ದೇವಸ್ಥಾನ ಬಗ್ಗೆ? ಹೆಂಗ್ ಗೊತ್ತಾಯ್ತು ನಿಮ್ಗೆ? ಫ್ರೆಂಡ್ಸ್ ಹೇಳಿ ಗೊತ್ತಾಯ್ತು. ದೂರ ಇದೆ ಮೈಸೂರಿಂದ ಅನ್ಕೊಂಡಿದ್ವಿ, ಆಮೇಲೆ ಲೊಕೇಶನ್ ಚೆಕ್ ಮಾಡಿದ್ವಿ. ಸೊ ಹತ್ರ ಇದೆ ಅಂತ ಗೊತ್ತಾಯ್ತು, ಹಂಗೆ ಬಂದೆ. ತುಂಬಾ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು, ಒಂಥರ ಖುಷಿ ಕೊಡ್ತು. ಸೊ ಅನ್ಕೊಂಡಂಗ್ ಆದ್ರೆ ಮತ್ತೆ ಕೂಡ ಬರ್ತೀವಿ. ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ? ಒಂಥರ ಖುಷಿ ಆಗ್ತಾ ಇದೆ. ಓಕೆ, ನೀವು ಯಾವ ಊರವ್ರು ಮೇಡಮ್? ಕೊಲೆಗಾಲ್, ಬಟ್ ಮೈಸೂರಲ್ಲಿ ಇರೋದು. ಮೈಸೂರಲ್ಲೇ ಇದ್ದೀರಾ? ಓಕೆ, ಇಲ್ಲಿ ಬರೋ ಭಕ್ತಾದಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಒಂದ್ಸತಿ ಬನ್ನಿ, ನೀವ್ ಅನ್ಕೊಂಡಿದ್ದಾದ್ರೆ ಮತ್ತೆ ಕೂಡ ವಿಸಿಟ್ ಮಾಡಿ. ಸೊ ಅನ್ಕೊಂಡಿದ್ ಆಗತ್ತೆ ಅನ್ಕೊಂಡಿದೀವಿ, ನೋಡೋಣ. ನಮ್ಮ ಹೆಸರು ಆಶಿಕಾ. ಥ್ಯಾಂಕ್ ಯು. ನಾನು ಇಲ್ಲಿ ಬಂದು 3 ಸರಿ ಬರ್ತಾ ಇದ್ದೀನಿ. ಫಸ್ಟ್ ಬಂದು ನಾನು ಇಲ್ಲಿ ಹರ್ಸ್ಕೊಂಡು ಹೋಗಿದ್ದೆ. ಅದು ನಂತರ ಈಗ ನನಗೆ ಹೋಗಿ 1 ತಿಂಗಳ ನಂತರ ನನಗೆ ಈಗ ನಾನು ಹರ್ಸ್ಕೊಂಡಿದ್ದು ನನಗೆ ಆಯ್ತು. ಇವತ್ತು ಬಂದು ಅರ್ಕೆ ತೀರಿಸ್ತಾ ಇದ್ದೀನಿ. ಅಮ್ಮ ಏನ್ ಹರ್ಸ್ಕೊಂಡಿರಿ ಅಂತ ಕೇಳ್ಬೋದಾ? ಹೇಳಕ್ಕಾಗತ್ತಾ? ಆಗಲ್ಲ ಅದನ್ನ. ಆದ್ರೆ ನನಗೆ ಈ ಕೆಲಸ ಆದ್ರೆ ನಾನು ಇಲ್ಲಿ ಬರ್ತೀನಿ ಮತ್ತೆ ಅಂತ ಹರ್ಸ್ಕೊಂಡಿದ್ದೆ. ನಾನು ಬಂದು ಏನ್ ಹರ್ಸ್ಕೊಂಡಿದ್ದೆ ಅದನ್ನ ಕೊಟ್ಟೆ. ಇವತ್ತು ಕೊಟ್ಬಿಟ್ಟು ತುಂಬಾ ಸಂತೋಷ ಆಯ್ತು ನನಗೆ. ನನ್ಗೆ ಹರ್ಸ್ಕೊಂಡಿದ್ದು ಆಯ್ತಲ್ಲ 1 ತಿಂಗಳೊಳಗೆ ಅಂತ ಅಂದ್ಬಿಟ್ಟೆ ನಾನು ಮತ್ತೆ ಬಂದು ಕೊಟ್ಟಿದ್ದೀನಿ. ನಿಮ್ಮ ಹೆಸರು? ಶೋಭಾ ಅಂತ. ಇಲ್ಲಿ ಹೊಸದಾಗಿ ಬರೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಅವ್ರ ಕಷ್ಟ ಏನೇನಿರುತ್ತೋ ಅದೇ ಒಂದಲ್ಲ ಒಂದಿನ ಆಗೇ ಆಗುತ್ತೆ. ಅವ್ರಿಗೆ ಬರ್ಬೇಕು, 1 ದಿನಕ್ಕೆ 2 ಸರಿ ಬಂದು ಹೋದ್ರೆ ಅಂತೂ ಖಂಡಿತ ಅವ್ರಿಗೆ ಆಗೇ ಆಗುತ್ತೆ. ನಾನು 1 ಸರಿಗೆ 2 ಸರಿ ಬಂದು ನಂಗೆ 2ನೇ ಸರಿ ಬರೋಷ್ಟ್ರೊಳಗೆ ನನ್ ಕೆಲಸ ಆಯ್ತು ನನಗೆ. ನಾನ್ ಬಂದು ಈಗ ಸರಿ 3ನೇ ಸರಿ. ನನ್ಗೆ ನಮ್ಮ ಮನೆ ಕುಟುಂಬದಲ್ಲೂ ಪರವಾಗಿಲ್ಲ, ನನ್ಗೆ ಅನ್ಸೋದೇನು ತುಂಬಾ ಚೆನ್ನಾಗಿ ಆಗಿದೆ. ಥ್ಯಾಂಕ್ ಯು. ನನ್ನ ಹೆಸರು ನಳಿನಿ ಅಂತ, ಬೆಂಗಳೂರು ಕೆಂಗೇರಿಯಿಂದ ಬಂದಿದೀವಿ. ಸೊ ಫಸ್ಟ್ ಟೈಮ್ ಬಂದಿರೋದು ನಾವ್ ಇಲ್ಲಿಗೆ. ನಂಬಿಕೆ ಇಟ್ಟು ಬಂದಿದೀವಿ. ನಂಬಿಕೆಯಿಂದ ಯಾವ್ದೇ ಇದಕ್ ಬಂದ್ರು ಆಗುತ್ತೆ ಅನ್ನೋ ಒಂದು ಪರಿಹಾರ ತಗೊಳಕ್ಕೆ ಅಂತ ಹೇಳಿ ಬಂದಿದೀನಿ. ಪರಿಹಾರ ಸಿಗುತ್ತೆ ಅಂತ ಹೇಳಿ 100% ನಂಬಿದೀನಿ. ಸೊ ಸಿಕ್ಕೇ ಸಿಗುತ್ತೆ. ಥ್ಯಾಂಕ್ ಯು. ನಾವು ಬೆಂಗಳೂರಿಂದ ಬಂದಿರೋದು, ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ವು. ಹಂಗೆ ಇಲ್ಲಿ ಸ್ವಲ್ಪ ದೇವ್ರ ಫೇಮಸ್ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ ಫಸ್ಟ್ ಟೈಮು. ಹೇಗ್ ಗೊತ್ತಾಯ್ತು ಮೇಡಮ್ ಇಲ್ಲಿ ದೇವಸ್ಥಾನ ಇದೆ ಅಂತ?
ಇಲ್ಲಿ ಪಕ್ಕದಲ್ಲಿ ಇರೋ ನಮ್ಮ ಫ್ರೆಂಡ್ ಕರ್ಕೊಂಡ್ ಬಂದಿದ್ದಾರೆ. ಓಕೆ. ಇಲ್ಲಿ ಬಂದಿದ್ದು ಒಳ್ಳೇದಾಗುತ್ತೆ ಅಂತ ಅದಕ್ಕೆ ನಾವು ಬಂದಿದ್ದೀವಿ. ನಾವು ನೋಡಿದೀವಿ, ನೋಡೋಣ, ಕೈ ಮುಕ್ಕೊಂಡಿದ್ದೀವಿ. ಒಳ್ಳೇದಾದ್ರೆ ಮತ್ತೆ ನಾವು ಫ್ಯಾಮಿಲಿ ಎಲ್ಲ ಬರ್ತೀವಿ. ಈಗ ದರ್ಶನ ಆಯ್ತಾ ನಿಮ್ದು? ಆಯ್ತು ಸರ್. ಏನ್ ಅನಿಸ್ತಾ ಇದೆ ದೈವನ ನೋಡಿದ್ಮೇಲೆ? ನಾವು ನೋಡಿದ್ಮೇಲೆ ಮಾಮೂಲಿ ಭಯ ಇದೆ ಸ್ವಲ್ಪ, ಯಾವಾಗೂ ಬಂದಿಲ್ಲ ಅಲ್ವಾ, ದೇವ್ರಂದ್ರೆ ಭಯ ಸ್ವಲ್ಪ ಅಷ್ಟೇ. ಬೆಂಗಳೂರು ಎಲ್ಲಿಂದ ಬಂದಿದ್ದೀರಾ? ಬೆಂಗಳೂರು ಗಾರ್ವೆ ಬಾವಿಪಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು.